ಕೊನೆಗೂ ಮೇಘ್ನಾ ರಾಜ್ರವರ ಎರಡನೇ ಮದುವೆ ಫಿಕ್ಸ್ ಆಯಿತು. ಅಷ್ಟಕ್ಕೂ ಗಂಡು ಯಾರು, ಏನನ್ನ ಕೆಲಸ ಮಾಡ್ತಾರೆ, ಇವರೊಬ್ಬರು ಕನ್ನಡ ನಟರಂತೆ ಹೌದಾ? ಇದೆಲ್ಲದರ ಬಗ್ಗೆ ಸಂಪೂರ್ಣದ ಮಾಹಿತಿ. ಹಾಗೆ ಇಷ್ಟು ಮದುವೆಯನ್ನು ಗುಟ್ಟಾಗಿ ಏಕೆ ಮಾಡ್ತಿದ್ದಾರೆ? ಸೊ ಅಷ್ಟಕ್ಕೂ ಮದುವೆ ಆದರೂ ಯಾವಾಗ? ಮೇಘ್ನಾ ರಾಜ್ರವರ ತಂದೆ ತಾಯಿಯವರು ಒಂದು ಯಾವ ಗಂಡನ ನೋಡಿದ್ದಾರೆ? ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಒಂದೊಂದಾಗಿ ತಿಳಿದುಕೊಳ್ಳೋಣ ಬನ್ನಿ. ಅದಕ್ಕೂ ಮುನ್ನ ನೀವು ಇನ್ನು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದ್ರ ಮೂಲಕ ನಮ್ಮ ಹೊಸ ವಿಡಿಯೋಗಳನ್ನು ಬರೋದಕ್ಕೆ ನೀವು ಒಂದು ಅನುಕೂಲವನ್ನು ಮಾಡಿಕೊಳ್ಳಿ. ಹಾಗಿದ್ರೆ ಬನ್ನಿ ತಡ ಯಾಕೆ ಮಾಡೋದು, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೇಘ್ನಾ ರಾಜ್ ಮೊಟ್ಟ ಮೊದಲನೇದಾಗಿ ಇವ್ರ ಬಗ್ಗೆ ಹೇಳ್ಬೇಕಪ್ಪ ಅಂತಂದರೆ, ಒಂದು ಧ್ರುವ ಸರ್ಜಾ ಹಾಗೆ ಮೇಘ್ನಾ ರಾಜ್ ಈಗ ತುಂಬಾ ಒಂದು ಅಣ್ಣ ತಂಗಿಯರ ರೀತಿಯಲ್ಲಿ ಇದ್ದಂಥವ್ರು. ಚಿರಂಜೀವಿ ಸರ್ಜಾ ಹೋದ್ಮೇಲಂತೂ ಇವರಿಬ್ಬರು ಬಾಂಡಿಂಗ್ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ, ಅಣ್ಣ ತಂಗಿಯ ರೀತಿಯಲ್ಲಿ ಇದ್ದಂಥವ್ರು. ಸೊ ಈಗ ಧ್ರುವ ಸರ್ಜಾ ಅವರು ಕೂಡ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ಅವರ ಲೈಫ್ ಅವ್ರು ಏನು ಬೇಕಾದರೂ ಮಾಡ್ಕೊಳ್ಳಿ, ಈಗಲೇ ಅಣ್ಣನ ಕಳೆದುಕೊಂಡಿರೋ ದುಃಖದಲ್ಲಿ ಅವರು ಇದ್ದಾರೆ. ಸೊ ಅವ್ರನ್ನ ನಾವು ಮತ್ತೆ ಮತ್ತೆ ಅಣ್ಣನನ್ನ ಅವರಿಗೆ ನೆನಪಿಸಿ ಒಂದು ದುಃಖವನ್ನು ಭರಿಸೋದು ಬೇಡ ಅಂತಕ್ಕಂಥ ಮಾತನ್ನ ಧ್ರುವ ಸರ್ಜಾ ಅವರು ಹೇಳಿದ್ದಾರೆ. ಇನ್ನು ನಟಿ ಮೇಘ್ನಾ ರಾಜ್ ಅವ್ರ ಬಗ್ಗೆ ನೋಡ್ಬೇಕಪ್ಪ ಅಂತಂದ್ರೆ, ಮೊಟ್ಟ ಮೊದಲನೇದಾಗಿ ಇವರು ಯಾವುದೇ ಎರಡನೇ ಮದುವೆಯನ್ನು ಆಗೋದಕ್ಕೆ ಒಪ್ಕೊಂಡಿರಲಿಲ್ಲ. ಸೊ ಅಷ್ಟಕ್ಕೂ ಯಾಕೆ ಒಪ್ಕೊಂಡಿರಲಿಲ್ಲ ಅಂದರೆ, ನಾನು ಚಿರಂಜೀವಿ ಸರ್ಜಾ ಅವ್ರನ್ನ ಮದುವೆ ಆಗಿದ್ದೇನೆ. ಸೊ ಒಂದು ಪ್ರೀತಿಸಿ ಮದುವೆ ಆಗಿದ್ದೇನೆ. ಆ ಪ್ರೀತಿಸಿ ಮದುವೆ ಆಗಿರೋದ್ರಿಂದ ನಾನು ಯಾವುದೇ ಎರಡನೇ ಮದುವೆಯನ್ನು ಆಗೋದಿಲ್ಲ. ಸೊ ನನ್ನ ಸರ್ವಸ್ವ ಕೂಡ ಎಲ್ಲ ಕೂಡ ಅವರೇ ಅಂತಕ್ಕಂಥ ಮಾತನ್ನ ಇಲ್ಲಿ ನಟಿ ಮೇಘ್ನಾ ರಾಜರವರು ಹೇಳಿದ್ದರು. ಇನ್ನು ನೋಡ್ಬೇಕಾದ್ರೆ ಯಾವ ರೀತಿ ಆಗಿತ್ತಪ್ಪ ಅಂತಂದ್ರೆ, ನಟ ನಡುವೆ ಏನಾಗಿತ್ತಪ್ಪ ಅಂತಂದ್ರೆ, ಒಂದು ವಿಜಯ ರಾಘವೇಂದ್ರ ಹಾಗೆ ಮತ್ತೆ ಇವರು ಇಬ್ಬರ ಜೋಡಿಯನ್ನ ಹೋಲಿಸ್ತಾ ಇದ್ರು. ವಿಜಯ ರಾಘವೇಂದ್ರ ಹಾಗೆ ಮೇಘ್ನಾ ಅವರ ಜೋಡಿಯನ್ನ. ಯಾಕಪ್ಪ ಅಂತಂದ್ರೆ ವಿಜಯ ರಾಘವೇಂದ್ರ ಅವ್ರಿಗೂ ಕೂಡ ಹೆಂಡತಿ ಇಲ್ಲ, ಮೇಘ್ನಾ ರಾಜ್ರವ್ರಿಗೂ ಕೂಡ ಗಂಡ ಇಲ್ಲ. ಇಬ್ಬರು ಕೂಡ ಒಂದು ಒಳ್ಳೆಯ ಜೋಡಿ ಆಗುತ್ತೆ ಅಂತಕ್ಕಂಥ ಮಾತನ್ನ ಒಂದು ಎಲ್ಲಾ ಕಡೆ ಸೋಷಿಯಲ್ ಮೀಡಿಯಾಗಳಲ್ಲಿ ನ್ಯೂಸ್ಗಳಲ್ಲಿ ಒಂದು ಹರಡಿಸ್ತಾ ಇದ್ರು. ಸೊ ಆ ಒಂದು ಹೇಳಿಕೆಯನ್ನ ಸ್ಪಷ್ಟವಾಗಿ ಪೂರ್ಣವಾಗಿ ಸುಳ್ಳು ಅಂತಕ್ಕಂಥ ಮಾತನ್ನ ವಿಜಯ ರಾಘವೇಂದ್ರ ಅವರು ಸ್ವತಃ ತಾವೇ ಒಂದು ಹೇಳಿಕೊಂಡಿದ್ರು. ಇಲ್ಲ, ನಾನು ಯಾವುದೇ ಎರಡನೇ ಮದುವೆಯನ್ನು ಆಗೋದಿಲ್ಲ, ಸ್ಪಂದನ ಅವರನ್ನ ಬಿಟ್ಟು ನನಗೆ ಯಾವುದೇ ಎರಡನೇ ಮದುವೆ ಆಗೋಕೆ ಇಷ್ಟ ಇಲ್ಲ ಅಂತಕ್ಕಂಥ ಮಾತನ್ನ, ಅವಳೇ ನನ್ನ ಸರ್ವಸ್ವ, ಅವಳನ್ನ ಬಿಟ್ಟು ನಾನು ಯಾರನ್ನು ಕಣ್ಣೆತ್ತು ಕೂಡ ನೋಡಲ್ಲ ಅಂತಕ್ಕಂಥ ಮಾತನ್ನ ವಿಜಯ ರಾಘವೇಂದ್ರ ಅವರು ಮಾಧ್ಯಮಗಳ ಮುಂದೆ ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ರು. ಇನ್ನು ಮೇಘ್ನಾ ರಾಜ್ರವರು ನಾನು ಎರಡನೇ ಮದುವೆ ಆಗ್ತೀನಿ ಅಂತಕ್ಕಂಥ ಮಾತನ್ನ ಮೊಟ್ಟ ಮೊದಲನೇದಾಗಿ ಆಗೋದಿಲ್ಲ ಅಂತಕ್ಕಂಥ ಮಾತನ್ನ ಹೇಳಿದ್ರು ಕೂಡ, ಇದೀಗ ಸದ್ಯದಲ್ಲಿ ಹೇಳ್ಬೇಕಪ್ಪ ಅಂತಂದ್ರೆ, ಕೆಲವು ದಿನಗಳ ಹಿಂದೆ ನಾನು ಎರಡನೇ ಮದುವೆನ ಆಗ್ತೀನಿ, ಸೊ ಎರಡನೇ ಲವನ ಹುಡುಕೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಅಂತಕ್ಕಂಥ ಮಾತನ್ನ ನಟಿ ಮೇಘ್ನಾ ರಾಜ್ರವರು ಮಾಧ್ಯಮದ ಮುಂದೆ ಸ್ಪಷ್ಟನೆಯನ್ನ ಇಟ್ಟಿದ್ರು. ಹೌದು ಸ್ನೇಹಿತರೆ, ಒಂದು ಕೆಲವೊಂದಿಷ್ಟು ಪಾಡ್ಕಾಸ್ಟ್ ಚಾನಲ್ಗಳಲ್ಲಾಗಿರ್ಬೋದು, ಹಾಗೆ ಕೆಲವೊಂದಿಷ್ಟು ಯೂಟ್ಯೂಬ್ ಒಂದಿಷ್ಟು ಚಾನಲ್ಗಳಲ್ಲಾಗಿರ್ಬೋದು, ಹಾಗೆ ತಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಾಗಿರ್ಬೋದು, ನಮ್ಮ ತಂದೆ ತಾಯಿಯವರು ನನಗೆ ತುಂಬಾನೇ ಅಂದರೆ ತುಂಬಾನೇ ಫೋರ್ಸ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ನಾನು ಮೊಟ್ಟ ಮೊದಲನೇದಾಗಿ ಒಪ್ಕೊಂಡಿರಲಿಲ್ಲ. ಸೊ ನನಗೂ ಕೂಡ ಬೇಡ ಅನಿಸಿತ್ತು. ಅದಾದ ನಂತರ ನಾನು ಕೂಡ ಕೂತು ಯೋಚನೆ ಮಾಡಿದೆ, ಒಂದು ಒಳ್ಳೆಯ ವಿಷಯ ಅನಿಸಿತ್ತು. ಅದಕ್ಕಾಗಿಯೇ ನಾನು ಕೂಡ ಮದುವೆಗೆ ಒಪ್ಪಿಕೊಂಡಿದ್ದೇನೆ. ಆದಷ್ಟು ಬೇಗ ಎರಡನೇ ಮದುವೆಯನ್ನು ಆಗ್ತೇನೆ ಅಂತಕ್ಕಂಥ ಮಾತನ್ನ ನಟಿ ಮೇಘ್ನಾ ರಾಜ್ರವರು ಕೆಲವೊಂದಿಷ್ಟು ಮಾಧ್ಯಮಗಳ ಮುಂದೆ ಹೇಳಿದರು. ಇನ್ನು ಮೊದಲು ಒಪ್ಕೊಂಡಿರಲಿಲ್ಲ, ಈಗ ಏಕೆ ಒಪ್ಕೊಂಡ್ರಿ ಅಂತಕ್ಕಂಥ ಮಾತನ್ನ ಮಾಧ್ಯಮ ಮಿತ್ರರು ಕೇಳಿದಾಗ, ಇಲ್ಲ, ನಾನು ಮೊಟ್ಟ ಮೊದಲನೇದಾಗಿ ಹೇಳ್ಬೇಕಪ್ಪ ಅಂತಂದ್ರೆ ತುಂಬಾ ದುಃಖದಲ್ಲಿದ್ದೆ. ಚಿರಂಜೀವಿ ಸರ್ಜಾ ಅವ್ರನ್ನ ಬಿಟ್ಟು ಯಾರು ಬೇಡ, ನಾನು ಅವರಿಗೆ ಮೋಸ ಮಾಡಿದಂತಾಗುತ್ತೆ ಅನ್ಕೊಂಡಿದ್ದೆ. ಸೊ ನಾನು ಕೂಡ ಕೂತು ಯೋಚನೆ ಮಾಡಿದೆ, ನನ್ನ ಮಗನಿಗೂ ಕೂಡ ಒಬ್ಬ ಅಪ್ಪ ಬೇಕು. ಅಪ್ಪ ಇಲ್ಲದೆ ಅವನು ಬೆಳೆಯೋದು ತುಂಬಾ ಅಸಾಧ್ಯ. ಯಾಕಪ್ಪ ಅಂತಂದ್ರೆ ಇನ್ನು ಅವನು ಚಿಕ್ಕ ವಯಸ್ಸು, ನಂದು ಕೂಡ ಚಿಕ್ಕ ವಯಸ್ಸು. ನಾನು ಎರಡನೇ ಮದುವೆ ಆಗೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಅಂತ ನನಗೆ ಅನಿಸ್ತು. ನನಗೂ ಕೂಡ ಒಬ್ಬಂಟಿಯಾಗಿ ಫೀಲ್ ಕಾಡ್ತಾ ಇದೆ. ನನ್ನ ಮಗನಿಗೂ ಕೂಡ ಅಪ್ಪ ಬೇಕು, ನನ್ನ ಮಗನಿಗೂ ಕೂಡ ನಾನು ಟೈಮ್ ಕೊಡೋಕ್ಕೆ ಆಗ್ತಿಲ್ಲ. ಸೊ ಎಲ್ಲವನ್ನು ಕೂಡ ನಿಭಾಯಿಸೋಕೆ ಒಬ್ಬ ಅಪ್ಪ ಬೇಕು ಅವನಿಗೂ ಕೂಡ. ಅದಕ್ಕಾಗಿ ನಾನು ಎರಡನೇ ಮದುವೆಯನ್ನು ಆಗ್ತೀನಿ. ಸೊ ನಾನು ಕೂಡ ಕೂತು ಯೋಚನೆ ಮಾಡಿದ್ದೇನೆ, ನಾನು ಯಾವುದೇ ಎರಡನೇ ಮದುವೆ ಆಗೋದ್ರಲ್ಲಿ ತಪ್ಪಿಲ್ಲ. ಯಾಕಪ್ಪ ಅಂತಂದ್ರೆ ನಾನೇನು ಚಿರಂಜೀವಿ ಇರುವಾಗ ಅವರಿಗೆ ಮೋಸ ಮಾಡಿ ಎರಡನೇ ಮದುವೆ ಆಗ್ತಿಲ್ಲ. ಸೊ ಅವರಿದ್ದಾಗ ನಾನು ಅವರ ಜೊತೆ ಚೆನ್ನಾಗಿಯೇ ಇದ್ದೆ. ಸೊ ಈಗ ಅವ್ರು ನಮ್ಮನ್ನೆಲ್ಲ ಬಿಟ್ಟು ಹೋಗಲಿದ್ದಾರೆ, ನನಗೆ ಬೇರೆ ಯಾವುದೇ ದಾರಿ ಇಲ್ಲ, ನಾನು ಎರಡನೇ ಮದುವೆಯನ್ನು ಆಗ್ತೀನಿ ಅಂತಕ್ಕಂಥ ಮಾತನ್ನ ಇಲ್ಲಿ ನಟಿ ಮೇಘ್ನಾ ರಾಜ್ರವರು ಹೇಳಿದ್ದಾರೆ. ಇನ್ನು ಕೆಲವೊಂದಿಷ್ಟು ಅಭಿಮಾನಿಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನೀವು ಎರಡನೇ ಮದುವೆ ಆಗೋದು ತಪ್ಪು, ಸೊ ಖಂಡಿತವಾಗ್ಲೂ ನೀವು ಎರಡನೇ ಮದುವೆನ ಆಗಬೇಡಿ ಅಂತಕ್ಕಂಥ ಮಾತನ್ನ ಕೆಲವೊಂದಿಷ್ಟು ಅಭಿಮಾನಿಗಳು ಹೇಳಿದ್ರೆ, ಇನ್ನೊಂದಿಷ್ಟು ಅಭಿಮಾನಿಗಳು ಇಲ್ಲ, ನೀವು ಎರಡನೇ ಮದುವೆನ ಆಗಿ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ಸೊ ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ. ಇನ್ನು ಮದುವೆ ಗಂಡು ಯಾರು, ಮದುವೆ ಯಾವಾಗ ಅಂತಕ್ಕಂಥ ನೋಡೋದಾದ್ರೆ, ಮದುವೆ ಗಂಡು ಸದ್ಯದಲ್ಲೇ ಇನ್ನೂ ಹೊರ ಹೇಳಲಿದ್ದಾರೆ. ಸೊ ಯಾಕಪ್ಪ ಅಂತಂದ್ರೆ ಇನ್ನು ಕೂಡ ಮದುವೆ ಗಂಡು ಯಾರು ಅನ್ನೋದನ್ನ ಹೇಳಿಲ್ಲ. ಸದ್ಯ ಒಂದು ಮದುವೆಯ ಗಂಡನ್ನ ಒಂದು ಅವರ ತಂದೆ ತಾಯಿಯವರು ಹುಡುಕಾಡಿದ್ದಾರಂತೆ. ಸೊ ಆದಷ್ಟು ಬೇಗ ಏನಾದರೂ ಮದುವೆ ಗಂಡಿನ ಬಗ್ಗೆ ಅಪ್ಡೇಟ್ ಸಿಕ್ಕರೆ ನಾನು ನಿಮಗೆ ಇದೇ ಚಾನಲಲ್ಲಿ ತಿಳಿಸ್ತೀನಿ. ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.